ನಮಸ್ಕಾರ. ರತನ್ ಕನ್ನಡಕ್ಕೆ ಸ್ವಾಗತ. ಇದು ವಾರದ ವಿಚಾರ. ಒಂದಲ್ಲ ಎರಡಲ್ಲ 550 ವರ್ಷಗಳ ಕನಸು. ಸಾವಿರ ಸಂಖ್ಯೆಯ ಹಿಂದೂಗಳ ಹೋರಾಟಕ್ಕೆ ಕಡೆಗೂ ನ್ಯಾಯ ಸಿಕ್ಕಿದೆ. ಅಯೋಧ್ಯೆಯಲ್ಲಿ ಭವ್ಯ ರಾಮ ಮಂದಿರ ತಲೆ ಎತ್ತಿ ನಿಂತಿದೆ. ಅಯೋಧ್ಯೆಯನ್ನು ಸಂಪೂರ್ಣವಾಗಿ ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ನವ್ಯ ಅಯೋಧ್ಯೆ ಎಂಬ ಹೆಸರಿನಿಂದ ಹೊಸ ನಗರವನ್ನ ಸೃಷ್ಟಿ ಮಾಡಲಾಗಿದೆ. ಇಲ್ಲಿ ಹೊಸ ರೈಲ್ವೆ ನಿಲ್ದಾಣ, ಆಧುನಿಕ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಿರ್ಮಾಣವು ಪೂರ್ಣಗೊಂಡಿದೆ. ಅಯೋಧ್ಯೆಯನ್ನು ಸುಮಾರು 1500 ಎಕರೆ ಪ್ರದೇಶದಲ್ಲಿ ವಾಸ್ತು ಸ್ನೇಹಿ ಸಾಂಸ್ಕೃತಿಕ ನಗರವಾಗಿ ಅಭಿವೃದ್ಧಿಪಡಿಸಲಾಗ್ತಾ ಇದೆ. ಹಾಗೆಯೇ ರಾಮ ಮಂದಿರ ನಿರ್ಮಾಣ ಕೇವಲ ಒಂದು ದೇಗುಲ ಮಾತ್ರ ಅಲ್ಲ, ಸುಮಾರು 70 ಎಕರೆ ಪ್ರದೇಶದಲ್ಲಿ ಒಂದು ದೇಗುಲ ನಗರಿಯೇ ನಿರ್ಮಾಣವಾಗ್ತಾ ಇದೆ. ರಾಮ ಜನ್ಮಭೂಮಿ ಟ್ರಸ್ಟ್ನ ಶ್ರೀ ಚಂಪತರಾಯ್ ಅವರು ಹೇಳಿರುವ ಪ್ರಕಾರ ಈ ದೇಗುಲ ನಗರಿಯಲ್ಲಿ ರಾಮ ಮಂದಿರ 5% ಮಾತ್ರ. ಹಾಗಾದ್ರೆ ಅಲ್ಲಿ ಇನ್ನೂ ಏನೇನು ನಿರ್ಮಾಣವಾಗ್ತಾ ಇದೆ ಅಂತ ನೋಡೋಣ. ಈ ಸೈಟ್ ನಕ್ಷೆಯನ್ನು ಒಮ್ಮೆ ನೋಡಿ. ಸೀತಾಬಾವಿ ಮತ್ತು ಸೀತಾ ರಸೋಯಿ ಅಂದ್ರೆ ಅಡುಗೆ ಮನೆ, ವಿಚಾರ ಮಂಟಪ, ಕಲ್ಯಾಣ ಮಂಟಪ ಮತ್ತು ಯಜ್ಞ ಮಂಟಪ, ಆಡಳಿತ ಕಟ್ಟಡ, ಆಹಾರ ಮಂದಿರ ಮತ್ತು ಗೋಶಾಲೆ, ಅಶೋಕ ಉದ್ಯಾನ ಮತ್ತು ಹೂವಿನ ಉದ್ಯಾನ, ಆಗಮನದ ರಸ್ತೆ ಮತ್ತು ಚೌಕ, ಮ್ಯೂಸಿಯಂ ಮತ್ತು ಲೈಬ್ರರಿ, ಅಂಗದ ಟಿಲ ಅಥವಾ ದಿಬ್ಬ, ಕುಂಡ ಮತ್ತು ಮಂಟಪ, ನಳ ಮಹಾರಾಜ ಟಿಲ, ಕೊಳ ಮತ್ತು ಮಂಟಪ, ರಾಮಲೀಲಾ ಮೈದಾನ, ರಾಮಕಥಾ ಸರೋವರ, ರಂಗಶಾಲೆ ಅಂದರೆ ಆಂಪಿ ಥಿಯೇಟರ್, ಕುಬೇರ ಟಿಲ, ಕುಂಡ ಮತ್ತು ಮಂಟಪ, ಧರ್ಮಶಾಲೆ, ಶ್ರೀರಾಮ ವಾಟಿಕ, ಲಕ್ಷ್ಮಣ ವಾಟಿಕ, ಲವಕುಶ್ ಕುಂಜ್ ಹಾಗೂ ದೀಪಸ್ತಂಭ ಇವೆಲ್ಲವೂ ದೇಗುಲ ನಗರಿಯಲ್ಲಿ ಇರಲಿವೆ. ಸಂಪೂರ್ಣ ಸಂಕೀರ್ಣವು 2025 ವೇಳೆಗೆ ಪೂರ್ಣಗೊಳ್ಳಲಿವೆ. ಇನ್ನು ಶ್ರೀರಾಮ ಮಂದಿರದ ಬಗ್ಗೆ ಹೇಳುವುದಾದ್ರೆ, ರಾಮ ಮಂದಿರದ ರಚನೆಯು ಉತ್ತರ ಭಾರತ ಮತ್ತು ದಕ್ಷಿಣ ಭಾರತದ ಪ್ರಸಿದ್ಧ ವಾಸ್ತುಶಿಲ್ಪದ ಮಿಶ್ರಣವಾಗಿದೆ. ದೇವಾಲಯದ ಮುಖ್ಯ ರಚನೆಯನ್ನು ನಾಗರ ಶೈಲಿಯಲ್ಲಿ ರಚಿಸಲಾಗಿದೆ. ಈ ದೇವಾಲಯದ ಸಂಕೀರ್ಣವು 380 ಅಡಿ ಉದ್ದ, 250 ಅಡಿ ಅಗಲ ಮತ್ತು 161 ಅಡಿ ಎತ್ತರವಿದೆ. ಭವ್ಯ ಮಂದಿರಕ್ಕೆ ಕರ್ನಾಟಕ, ಮಹಾರಾಷ್ಟ್ರ, ರಾಜಸ್ಥಾನ, ತೆಲಂಗಾಣ, ಮಧ್ಯಪ್ರದೇಶ ಸೇರಿದಂತೆ ದೇಶದ ವಿವಿಧ ಭಾಗಗಳಿಂದ ಒಂದಲ್ಲ ಒಂದು ಸಾಮಗ್ರಿ ಬಳಕೆಯಾಗಿದ್ದು ಆತ್ಮನಿರ್ಭರ ಭಾರತದ ಅತ್ಯುತ್ತಮ ಪ್ರತೀಕವಾಗಿದೆ. ಉಕ್ಕು, ಕಾಂಕ್ರೀಟ್ ಅಥವಾ ಕಾರ್ಬನ್ ಫೈಬರ್ ಅಥವಾ ಗಾಜಿನ ರಾಡ್ಗಳಂತಹ ಆಧುನಿಕ ವಸ್ತುಗಳನ್ನು ಬಳಸಲಾಗಿದೆ. ನೈಸರ್ಗಿಕ ಸಾಮಗ್ರಿಗಳನ್ನು ಬಳಸಿ ಮಂದಿರವನ್ನ ನಿರ್ಮಿಸಲಾಗಿದೆ. ಮುಖ್ಯ ಮಂದಿರದ ಕಟ್ಟಡವು ರಾಜಸ್ಥಾನದ ಭರತ್ಪುರ ಪ್ರದೇಶದಿಂದ ತರಿಸಲಾದ 4.7 ಲಕ್ಷ ಘನ ಅಡಿ ತೂಕದ ಗುಲಾಬಿ ಮರಳುಗಲ್ಲಿನಿಂದ ಮಾಡಲ್ಪಟ್ಟಿದೆ. ಅಂದವಾದ ಮಂದಿರದ ದ್ವಾರಗಳಿಗೆ ಮಹಾರಾಷ್ಟ್ರದ ಕಾಡಿನಲ್ಲಿ ದೊರೆಯುವ ತೇಗದ ಮರಗಳನ್ನು ಬಳಸಲಾಗಿದೆ. ಭಕ್ತರು ಮುಖ್ಯ ದೇವಾಲಯವನ್ನ ತಲುಪಲು ಪ್ರವೇಶ ದ್ವಾರದಿಂದ 32 ಮೆಟ್ಟಿಲುಗಳನ್ನ ಹತ್ತಬೇಕಾಗುತ್ತದೆ. ದೇವಾಲಯದ ಪ್ರತಿ ಅಂತಸ್ತಿನಲ್ಲೂ 20 ಅಡಿ ಎತ್ತರದ ಸ್ತಂಭಗಳಿವೆ. ದೇವಾಲಯವು ಒಟ್ಟು 392 ಕಂಬಗಳು ಮತ್ತು 44 ದ್ವಾರಗಳನ್ನು ಹೊಂದಿದೆ. ದೇಗುಲದ ಮುಖ್ಯ ಆವರಣದೊಳಗೆ ಆಯತಾಕಾರದ ಪರಿಧಿ ಇದ್ದು ಇದಕ್ಕೆ ಪಕೋಟ ಎಂದು ಕರೆಯುತ್ತಾರೆ. ಪಕೋಟಾವು ದಕ್ಷಿಣ ಭಾರತದ ದೇವಾಲಯಗಳ ಮಾದರಿಯಾಗಿರುತ್ತೆ. ಇದನ್ನು ಸುತ್ತುಪೌಳಿ ಎಂದು ಕರೆಯಲಾಗುತ್ತದೆ. ಈ ಸುತ್ತುಪೌಳಿಯ 4 ದಿಕ್ಕುಗಳಲ್ಲಿ ಸೂರ್ಯ, ಗಣೇಶ, ಶಿವ, ದುರ್ಗ, ವಿಷ್ಣು ಮತ್ತು ಬ್ರಹ್ಮದೇವರಿಗೆ ಸಮರ್ಪಿತವಾದ 6 ದೇವಾಲಯಗಳನ್ನು ನಿರ್ಮಿಸಲಾಗಿದೆ. ಉತ್ತರ ಭಾಗದಲ್ಲಿ ಅನ್ನಪೂರ್ಣ ಮಾತೆಯ ದೇವಸ್ಥಾನವಿದ್ದು, ದಕ್ಷಿಣ ಭಾಗದಲ್ಲಿ ಹನುಮಂತ ದೇವರ ದೇವಸ್ಥಾನವಿರುತ್ತದೆ. ದೇವಾಲಯದ ಆವರಣದಲ್ಲಿ ಇನ್ನೂ 7 ಗುಡಿಗಳನ್ನು ನಿರ್ಮಿಸಲು ಯೋಜಿಸಿದ್ದು, ಇದರಲ್ಲಿ ಮಹರ್ಷಿ ವಾಲ್ಮೀಕಿ, ಮಹರ್ಷಿ ವಸಿಷ್ಠ, ಮಹರ್ಷಿ ವಿಶ್ವಾಮಿತ್ರ, ಮಹರ್ಷಿ ಅಗಸ್ತ್ಯ, ನಿಷಾದ ರಾಜ, ಮಾತಾ ಶಬರಿ ಮತ್ತು ಅಹಲ್ಯಾ ದೇವಿಯನ್ನು ಪೂಜಿಸಲಾಗುತ್ತೆ. ರಾಮ ಮಂದಿರದ ಬುನಾದಿಗೆ ಒಟ್ಟು 17,000 ಶಿಲೆಗಳನ್ನು ಬಳಸಲಾಗಿದ್ದು 21 ಅಡಿ ಎತ್ತರದವರೆಗೂ ಕಲ್ಲಿನ ಹಾಸುಗಳನ್ನು ಹಾಕಲಾಗಿದೆ. ರಾಮನ ದೇಗುಲದ ರಕ್ಷಕ ಅಥವಾ ದ್ವಾರಪಾಲಕರಾಗಿ ಗಜ ಮತ್ತು ಸಿಂಹದ ಮೂರ್ತಿಗಳನ್ನು ಇರಿಸಲಾಗಿದೆ. ಸಾಮಾನ್ಯವಾಗಿ ದೇಗುಲಗಳ ರಕ್ಷಕನಾಗಿ ಹುಲಿ ಅಥವಾ ಶಾರ್ದೂಲವಿದ್ದರೆ, ಇಲ್ಲಿ ಗಜ ಮತ್ತು ಸಿಂಹದ ವಿಗ್ರಹಗಳು ದೇಗುಲದ ಶೋಭೆ ಮತ್ತು ಗಾಂಭೀರ್ಯವನ್ನು ಹೆಚ್ಚಿಸಿವೆ. ಹಾಗೆಯೇ ರಾಮ ಮಂದಿರ ಪ್ರವೇಶ ದ್ವಾರದಲ್ಲಿ ಸುಂದರವಾದ ಆಕರ್ಷಕವಾದ ಗರುಡ ವಿಗ್ರಹ ಹಾಗೂ ಶ್ರೀರಾಮನ ಬಂಟ ಹನುಮನ ಮನಮೋಹಕ ವಿಗ್ರಹಗಳನ್ನು ನಿರ್ಮಾಣ ಮಾಡಲಾಗಿದೆ.
ಅಯೋಧ್ಯೆ ರಾಮ ಮಂದಿರದ ಇನ್ನೊಂದು ವಿಶೇಷತೆ ಅಂದರೆ ಇದು 1000ದಿಂದ 2500 ವರ್ಷಗಳವರೆಗೆ ಹವಾಮಾನದ ವೈಪರೀತ್ಯವನ್ನು ತಡೆದುಕೊಳ್ಳುವಷ್ಟು ಪ್ರಬಲವಾಗಿದೆ. ಭವ್ಯ ಇತಿಹಾಸವಿರುವ ರಾಮ ಜನ್ಮಭೂಮಿಯಲ್ಲಿ ಅಷ್ಟೇ ಭವ್ಯವಾದ ಮಂದಿರ ನಮ್ಮ ಕಾಲದಲ್ಲಿ ನಿರ್ಮಾಣವಾಗ್ತಾ ಇರುವುದು ನಿಜಕ್ಕೂ ನಮಗೆಲ್ಲ ಹೆಮ್ಮೆಯ ಸಂಗತಿ. ಈ ಕಾಲಘಟ್ಟದಲ್ಲಿ ಇಂಥದೊಂದು ಭವ್ಯತೆಗೆ ಸಾಕ್ಷಿಯಾಗ್ತಾ ಇರುವ ಒಂದಷ್ಟು ಜನರ ಅಭಿಪ್ರಾಯಗಳನ್ನು ಕೇಳೋಣ ಬನ್ನಿ. ರಾಮರಾಜ್ಯ ಒಟ್ಟೊಟ್ಟಿಗೆ ಬೇರೆ ಬೇರೆ ಅಲ್ಲ. ಶ್ರೀರಾಮ ಅವರ ರಾಮರಾಜ್ಯ ಅಂದರೆ ರಾಮರಾಜ್ಯ ಅಂದ್ರೇನು? ಇಡೀ ಸಮಾಜಕ್ಕೆ ಸುಖ ಕೊಡೋರು, ಸಮಾಜಕ್ಕೆ ವ್ಯವಸ್ಥೆ ಮಾಡಿಕೊಡೋರು. ಅದಕ್ಕಿಂತ ಜಾಸ್ತಿ ಅವರು ತಾನೇ ತನ್ನನ್ನು ತೊಡಗಿಸಿಕೊಂಡು ಮಾರ್ಗದರ್ಶನ ಮಾಡಿದಂಥ ಅನುಕರಣೆ ಮಾಡುವಂಥ ವ್ಯಕ್ತಿಯವರು ರಾಮ ಅಂದರೆ. ಅವರಲ್ಲಿ ಏನೇನು ಒಳ್ಳೆಯ ಗುಣ ಅಂದ್ರೇನು? ಸೀತಾಮಾತೆಗೆ ಒಳ್ಳೆಯ ವದಿ, ಲಕ್ಷ್ಮಣನಿಗೆ ಒಳ್ಳೆಯ ಅಣ್ಣ, ಭರತ ಲಕ್ಷ್ಮಣನಿಗೆ ಅವರು ಭಾರ್ಜೀವ, ಹನುಮಂತನಿಗೆ ಪ್ರಾಣವಾಯು. ಅವರು ರಾಮ ಕಡೇ ಕಾಲದಲ್ಲಿ ಬಿಟ್ಟು ಹೋಗುವಾಗ ರಾಮ ಹೇಳಿದೇನು? ಸರಹುಂದಿ ಹಿಡಿಯುವ ಮೊದಲು ಲಾಸ್ಟ್ ಕಡೆಗೆ ಅವ್ರು ಹೇಳಿದರೆ ಮುಖ್ಯ ಪ್ರಾಣ ಭರತನ ಹೇಳುವಾಗ, ಮುಖ್ಯ ಪ್ರಾಣ ಚಿರಂಜೀವಿ, ನೀನು ಬರುವ ಹಾಗಿಲ್ಲ, ನೀ ಇರುವ ತನಕ ಅವನು ಪ್ರಾಣವಾಯು. ರಾಮನ ಒಂಟನಾಗಿ ಆ ಪ್ರಾಣವಾಯುವನ್ನು ಉಳಿಸಿಕೊಂಡು ಅದನ್ನು ಜನರಿಗೆ ಕೊಡ್ತಾ ರಕ್ಷಣೆ ಮಾಡುವ ಕೆಲಸ ನಿಂದು ಕೇಳಿ ನಿಂದು ಹೇಳಿಕೊಂಡು ಹೋದದ್ದು. ಅದರ ಒಂದು ಭಾಗನೇ ಈಗ ನೋಡಿ, ಎಲ್ಲಿ ಹೋದರೂ ಮುಖ್ಯ ಪ್ರಾಣ. ಇದು ರಾಮನ ಮತ್ತು ಮುಖ್ಯ ಪ್ರಾಣನ ಎರಡು ಧ್ಯೇಯ, ಒಂದೇ ಚಿಂತನೆ. ಜನವರಿ 22ರಂದು ನಾವೆಲ್ಲರೂ ಈ ದೇಶದಲ್ಲಿ ಎಲ್ಲ ಹಿಂದೂಗಳು ತಮ್ಮ ಮನೆಯಲ್ಲಿ ದೀಪ ಪ್ರಜ್ವಲನ ಮಾಡಬೇಕು. ಆ ಹಣತೆಗಳನ್ನು ಹೊತ್ತಿಸಿ ಬೆಳಗಿಸಬೇಕು. ಆಮೇಲೆ ಸಂಜೆ ಆದಂಥ ಇಡೀ ಮನೆಯ ಸುತ್ತ ನಮ್ಮ ಹಣತೆಗಳನ್ನು ನಾವು ಬೆಳಗಿಸಬೇಕು. ಇದು ಒಂದು ಥರ ಎರಡನೇ ದೀಪಾವಳಿ. 500 ವರ್ಷಗಳ ಬಳಿಕ ಬಹುಶಃ ನಮಗೊಂದು ಸಂತದ ಸಂಭ್ರಮ. ರಾಮ ಲಂಕೆಯಿಂದ ಅಯೋಧ್ಯೆಗೆ ಹೊರಟು ಬರುವಾಗ ಆ ದಿವಸ ಹೇಗಿದ್ದದ್ದು ಆಚರಣೆ ಮಾಡಿದ್ದು, ಅದೇ ಥರ ಅದರ ನಂತರ 2 ಸಲ ವರ್ಷಕ್ಕೆ ದೀಪಾವಳಿ ಆಗುವ ಒಂದು ಅವಿಸ್ಮರಣೀಯ ಸಮಯ ನಾಡ್ದು ಜನವರಿ 22ರಂದು. ಇದೆಲ್ಲವನ್ನು ನಾವೆಲ್ಲರೂ ಸಾರ್ಥಕಗೊಳಿಸಬೇಕು. ಗಾಂಧೀಜಿಯವರು ಹೇಳಿದರು, ರಾಮರಾಜ್ಯದ ಕಲ್ಪನೆಯನ್ನು ಕೊಟ್ಟರು. ಆದರೆ ನಿಜವಾಗಿ ರಾಮರಾಜ್ಯ ಆಗಲೇ ಇಲ್ಲ. ಆದರೆ ನನಗೆ ಮತ್ತು ಎಲ್ಲ ಕೋಟ್ಯಾಂತರ ಹಿಂದೂಗಳಿಗೆ ಖಂಡಿತ ವಿಶ್ವಾಸ ಇದೆ, ಯಾವಾಗಲ್ಲಿ ರಾಮಲಲ್ಲನ ಪ್ರತಿಷ್ಠೆ ಆಗಿ ಭವ್ಯ ಮಂದಿರದಲ್ಲಿ ವಿನಿಯೋಗಗಳು, ಪೂಜೆಗಳು, ಹವನಗಳಲ್ಲಿ ಯಾವಾಗಲ್ಲಿ ಪ್ರಾರಂಭ ಆಗುತ್ತೋ ಅಂದಿನಿಂದ ನಿಜವಾದ ರಾಮರಾಜ್ಯ ಈ ದೇಶದಲ್ಲಿ ಆಗುತ್ತೆ. ಆಗ ಭಾರತ ವಿಶ್ವಗುರು ಆಗಿ ಖಂಡಿತ ಬರಲಿಕ್ಕಿದೆ ಅಂತ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ ಮತ್ತು ನನ್ನ ವಿಶ್ವಾಸ ಕೂಡ. ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಜನವರಿ 1ರಂದು ಉತ್ತರ ಪ್ರದೇಶದ ಮಥುರಾದಲ್ಲಿ ಸಾರ್ವಜನಿಕ ರ್ಯಾಲಿಯನ್ನ ಉದ್ದೇಶಿಸಿ ಮಾತನಾಡ್ತಾ ಒಂದು ಮಾತು ಹೇಳಿದ್ರು. ಅದೇನೆಂದ್ರೆ, ಜನವರಿ 22ರ ನಂತರ ಅಯೋಧ್ಯೆಯ ರಾಮ ಮಂದಿರಕ್ಕೆ ಭೇಟಿ ನೀಡುವ ಜನರಿಗೆ ತ್ರೇತಾಯುಗದ ದರ್ಶನವೇ ಆಗಲಿದೆ ಅಂತ. ಯೋಗಿಯವರು ಹೇಳಿದಂತೆ ರಾಮ ಮಂದಿರ ರಾಷ್ಟ್ರ ಮಂದಿರವಾಗಲಿ, ಭಾರತದ ಭವ್ಯ ಇತಿಹಾಸ ಮರುಕಳಿಸಿ ಜಗದಗಲ ಪಸರಲಿ, ಅಯೋಧ್ಯೆಯ ಪುನರ್ನಿರ್ಮಾಣದ ಮೂಲಕ ರಾಷ್ಟ್ರ ಸುಭಿಕ್ಷವಾಗಲಿ, ಮಾತ್ರವಲ್ಲ ರಾಮರಾಜ್ಯದ ಕನಸು ನನಸಾಗಲಿ ಎಂಬುದೇ ನಮ್ಮ ಮನದಾಳದ ಹಾರೈಕೆ. ಇವಿಷ್ಟು ಈ ವಾರದ ವಿಚಾರ. ಮುಂದಿನ ವಾರ ಇನ್ನಷ್ಟು ವಿಚಾರಗಳೊಂದಿಗೆ ಬರ್ತೇವೆ. ನಮಸ್ಕಾರ.